ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ದಿನ ಅಣಬೆ ಅಭಿವೃದ್ಧಿ ಕಾರ್ಯಕ್ರಮನ ಹೇಗೆ ಮಾಡೋದು ಅಂತ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ವಿಷಯಕ್ಕೆ ಬರೋಣ. ಅಣಬೆ ಅಭಿವೃದ್ಧಿ ಕಾರ್ಯಕ್ರಮ ಯೋಜನೆಯನ್ನು ತೋಟಗಾರಿಕೆ ಇಲಾಖೆಯಲ್ಲಿ ಅನುಷ್ಠಾನ ಮಾಡಲಾಗಿದೆ. ಅಟ್ಲೀಸ್ಟ್ ಹೆಣ್ಮಕ್ಳು ದಿನನಿತ್ಯಕ್ಕಾದ್ರೂ ದುಡ್ಡನ್ನ ಸಂಪಾದನೆ ಮಾಡ್ಕೊಳ್ಳೋದು ಹೇಗೆ, ಅಣಬೆನ ಬೆಳೆದ್ಬಿಟ್ಟು ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಅಣಬೆ ಅನ್ನೋದು ಎಲ್ರಿಗೂ ಇಷ್ಟ ಆಗಿರೋ ಪದಾರ್ಥ. ನಮ್ಮ ಹಳ್ಳಿ ಕಡೆ ಆವಾಗ ಏನು ಮಾಡ್ತಾಯಿದ್ವಿ, ಮುಂಗಾರಿನಲ್ಲಿ ಯಾವಾಗ ಮಳೆ ಬರ್ತಾಯಿತ್ತು ಆವಾಗ ಹಿತ್ಲ ಹತ್ರನೋ ಅಥವಾ ಹೊಲದ ಹತ್ರನೋ ಅಥವಾ ಈ ಹುತ್ತದ ಮೇಲ್ಗಡೆನೋ ಇದು ಜಾಗ ನೋಡ್ಕೊಬಿಟ್ಟಿರೋರು ಫಸ್ಟೇನೆ ಜನಗಳು, ರೈತರುಗಳು ನೋಡ್ಕೊಂಡು ಅಲ್ಲಿ ಯಾವಾಗ ಬರ್ತೋ ಆ ಸೀಸನ್ ಬರುತ್ತೆ ಅಂತಲೇ ಕಾಯ್ತಾ ಇರ್ತಾಯಿದ್ರು. ಆ ಸೀಸನ್ ಬಂದಿದ್ದ ತಕ್ಷಣ ಪಟ್ಟಂತ ಹೋಗಿ ಮಳೆ ಬಂದು ನೋಡ್ಕೊಂಡು ಅದ್ರ ಬೆಳಗ್ಗೆಗೆ ಹೋಗಿ ಕಿತ್ಕೊಂಡು ಬರೋರು. ಚೆನ್ನಾಗಿರೋದು, ಟೇಸ್ಟಿ, ತುಂಬ ಚೆನ್ನಾಗಿರೋದು. ಬಟ್ ಇವಾಗ ಏನಾಗಿದೆ ಅಂದರೆ ಅಣಬೆನ ನಾವೇ ಬೆಳ್ಕೊಳೋದ್ರಿಂದ ಅದರಿಂದ ಏನೇನು ಉಪಯೋಗ, ಅದನ್ನು ಹೇಗೆ ಸೇಲ್ ಮಾಡೋದು ಅಂತ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳ್ತಾ ವಿಷಯಕ್ಕೆ ಬರೋಣ. ಅಣಬೆಯು ಪ್ರೋಟೀನ್ ಹಾಗೂ ಜೀವಸತ್ವಗಳು ಹೇರಳವಾಗಿರುವ ಮತ್ತು ಕಡಿಮೆ ಶರ್ಕರ ಪಿಷ್ಟ ಹೊಂದಿರುವ ಆಹಾರವಾಗಿರುವುದರಿಂದ ಇತ್ತೀಚಿನ ದಿನಗಳಲ್ಲಿ ಇದರ ಕೃಷಿಯು ಒಂದು ಪ್ರಮುಖ ಉದ್ದಿಮೆಯಾಗಿ ಬೆಳೆಯುತ್ತಿದೆ. ಅಣಬೆಯ ಕೃಷಿ ಮತ್ತು ಅದರ ಉಪಯುಕ್ತತೆ ಕುರಿತಂತೆ ಗ್ರಾಮೀಣ ಜನರು, ರೈತರು, ರೈತ ಮಹಿಳೆಯರು ಹಾಗೂ ನಗರವಾಸಿಗಳಲ್ಲಿ ಇದನ್ನು ಜನಪ್ರಿಯಗೊಳಿಸಲು ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿಯಲ್ಲಿ ಉತ್ತಮ ಗುಣಮಟ್ಟದ ಸ್ಪಾನ್ ಉತ್ಪಾದನೆ, ಸಂಸ್ಕರಣೆ, ಮಾರುಕಟ್ಟೆ, ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಪ್ರಚಾರ ಮತ್ತು ತರಬೇತಿ ಕಾರ್ಯಕ್ರಮಗಳಿಗೆ ಉತ್ತೇಜನ ನೀಡಿ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ತೋಟಗಾರಿಕೆ ಇಲಾಖೆಯಲ್ಲಿ ಅಣಬೆ ಅಭಿವೃದ್ಧಿ ಕಾರ್ಯಕ್ರಮವನ್ನು ರೂಪಿಸಿ ಇವುಗಳ ಅನುಷ್ಠಾನಗೊಳಿಸುವ ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ. ನೋಡಿ ವೀಕ್ಷಕರೇ, ನಾನು ಮುಂದೊಂದು ದಿನ ಯಾರಾದರೂ ಅಕಸ್ಮಾತ್ ಅಣಬೆ ಬೆಳೆದಿದ್ರೆ ಅದ್ರನ್ನ ವಿಡಿಯೋ ತೆಗ್ದು ಅಪ್ಲೋಡ್ ಮಾಡ್ತೀನಿ, ಯೂಸ್ ಮಾಡ್ಕೊಳ್ಳಿರ. ಬಟ್ ಇದನ್ನು ಒಂದ್ಸಲ ನೀವು ನಿಮ್ಮ ಹತ್ತಿರದ ತೋಟಗಾರಿಕೆಯಲ್ಲಿ ಒಂದ್ಸಲ ಸಂಪರ್ಕಿಸಿ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಆಲ್.